ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯಾ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸಂಜೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಂಜೆನಾ ಎಷ್ಟು ನವೀನ್ ಈಗ ಟೈಮು 7:30ನಾ? 7:30 ಆಗಿದೆ. ಆ್ಯಕ್ಚುಲಿ ಏನಂತಂದರೆ ಇವತ್ತು ಆಫೀಸಿಂದ ಬಂದು ಡೈರೆಕ್ಟಾಗಿ ಅಮ್ಮನ ಮನೆಗೆ ಹೋದೆ. ಬಂಟು ಯಾಕೋ ಸ್ವಲ್ಪ ಕೆಮ್ತಾ ಇದ್ದ ಅಂತ ಹೇಳಿದ್ರು ಅಮ್ಮ. ಹಾಗಾಗಿ ಅವನಿಗೆ ಮೆಡಿಸನ್ ತೊಗೋಬೇಕಿತ್ತು, ಹೊರಗಡೆ ಶಾಪಲ್ಲೇ ತೊಗೋಬೇಕಿತ್ತು, ಮನೇಲಿ ಇರಲಿಲ್ಲ. ಸೊ ತೊಗೊಂಡು ಅವನಿಗೆ ಫಸ್ಟು ಹೋಗಿ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಡೈರೆಕ್ಟ್ ಅಲ್ಲಿಗೆ ಹೋದ್ವಿ. ಅಲ್ಲಿ ಹೋಗಿದ್ದು ಮಾತಾಡ್ತಾ ಕುತ್ಕೊಂಡಿದ್ದು ಟೈಮ್ ಹೇಗೋ ಆಯಿತು ಅಂತಲೇ ಗೊತ್ತಾಗಿಲ್ಲ. ಅಲ್ಲೇ ಒಂದು 2 ಅವರ್ ಅಲ್ಲೇ ಇದ್ಬಿಟ್ವಿ ಮಾತಾಡಿಕೊಂಡು, ಏನೇನೋ ಡಿಸ್ಕಷನು ಅದು ಇದು ಮಾಡಿಕೊಂಡು. ಸೊ ಆಯಿತು. ಅದಾದಮೇಲೆ ಇನ್ನು ಬಂದು ನಾನು ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊರಗಡೆ ಹೋಗೋದಿತ್ತು. ಹಾಗಾಗಿ ಯಾರನ್ನ ಮತ್ತೆ ಕರ್ಕೊಂಡು ಬರಲಿಲ್ಲ. ಹೇಗಿದ್ರು ಚಿಂಟು ಎಲ್ಲ ಇದ್ಲಲ್ಲ, ಸೊ ಆಟ ಆಡಿಸ್ತಾ ಇದ್ರು. ಈ ಆ ಥರದ ಮಾತ್ರ ನಮ್ಮ ಬಾಲ ಆಗಿರ್ತಾನೆ ಯಾವಾಗ್ಲೂ. ಹೊರಗಡೆ ಏನಕ್ಕೆ ಹೋಗ್ಬೇಕು ಅಂದರೆ ಸ್ಯಾರಿದು ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿದ್ದೆ, ಅದನ್ನ ಕಲೆಕ್ಟ್ ಮಾಡ್ಕೊಬೇಕು. ನವೀನ್ ಅವತ್ತು ತಗೊಬಂದಿದ್ದು ಗಾಡಿಲೇ ಇಟ್ಟಿದ್ದೀರಾ ಅನ್ಸುತ್ತೆ ನವೀನ್, ಹೆಲ್ಮೆಟ್. ತೆಗಿರಿ ಅದನ್ನ. ಸೊ ಅವತ್ತು ಒಂದು ಈಸ್ಕೊಂಡ್ ಬಂದೆ, ಒಂದು 3 ದಿನ ಆಗೈತೆ. ಇತ್ತೀಚೆಗೆ ತುರುಕ್ಬಿಟ್ಟಿದ್ದೀರಾ ನೀವು, ಅದು ಹೆಲ್ಮೆಟ್ ಒಳಗಡೆ ಹಾಕ್ಬಿಟ್ಟು. ಮರ್ತೇ ಹೋಗಿತ್ತು ನಮಗೆ. ಟೈಮು ಇರಲಿಲ್ಲ. ನಾನು ಅದು ಆ್ಯಕ್ಚುಲಿ ಕೊಲಾಬ್ರೇಷನ್ಗೆ ಅಂತ ಅಂದ್ಬಿಟ್ಟು ಬಂದಿದ್ದು. ನನಗೆ ಟೈಮು ಇರಲಿಲ್ಲ ಮಾಡೋದಕ್ಕೆ, ಸ್ವಲ್ಪ ಓಡಾಟ ಜಾಸ್ತಿ. ಮತ್ತು ಇನ್ನು ಕೆಲವರೆಲ್ಲ ನೆನ್ನೆ ವ್ಲಾಗ್ ನೋಡಿಬಿಟ್ಟು ರಮ್ಯಾ ಏನು ನೀವು ಅದೇ ಬೇಜಾರಿಗೆ ನೀವು ವ್ಲಾಗ್ ಮಾಡಿಲ್ಲ ಅದು ಇದು ಅಂತ ಅಂದ್ಬಿಟ್ಟು. ಖಂಡಿತವಾಗ್ಲೂ ಇಲ್ಲ. ಆ ಥರ ಎಲ್ಲ ಬೇಜಾರು ಮಾಡಿಕೊಂಡು ನನ್ನ ಕೆಲಸ ಕಾರ್ಯಗಳನ್ನು ಬಿಟ್ಟು ನಾನು ಅದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಅಪ್ಸೆಟ್ ಆಗೋ ಸೀನ್ ಎಲ್ಲ ಖಂಡಿತವಾಗ್ಲೂ ಇಲ್ಲ. ನಾನು ನನ್ನ ಪರ್ಸ್ನಲ್ ಕೆಲಸದಲ್ಲಿ ತುಂಬಾ ಬ್ಯುಸಿ ಇದ್ದೆ. ಹಾಗಾಗಿ ನೋಡಿ, ಇದೇನೆ ಸ್ಯಾರಿ. ಇದು ಗಾಡಿ ಡಿಕ್ಕಿಲೇನೆ ಇತ್ತು. ಈ ಥರ ಬರುತ್ತೆ ಈ ಥರ ಸ್ಯಾರಿ ಇತ್ತೀಚೆಗೆ ಹಾಕಿರಲಿಲ್ಲ ನಾನು. ಇದು ಈಸ್ಕೊಂಡು ಬಂದು ಆಗಲೇ 3 ದಿನ ಆಯಿತು. ನಾಳೆಗೆ ಹಾಕೊಂಡು ಕೊಲಾಬ್ರೇಷನ್ ಮಾಡಿಬಿಡ್ಬೇಕು. ಚೆನ್ನಾಗಿತ್ತು ಅಲ್ವಾ? ಶುಕ್ರವಾರ ಇಸ್ಕೊಂಡ್ಬಂದಿದ್ದು. ಸ್ಯಾಟರ್ಡೆ ಸಂಡೇ ಫ್ರೀ ಇರ್ತೀನಿ, ಕೊಲಾಬ್ ಮಾಡಿಬಿಡೋಣ ಅಂತ ಇಸ್ಕೊಂಡು ಬಂದು. ಪಾಪ ಹಾಗೆ ಇಲ್ಲ. ಈಗ ಇನ್ನೊಂದು ರೆಡಿ ಆಗೈತೆ. ನಾಳೆ ಇದನ್ನು ಮಾಡ್ಬಿಟ್ಟು ನಾಳೆ ಅದನ್ನು ಮಾಡಬೇಕು. ಸೊ ಇದು ಸ್ಯಾರಿ ನಾನು ಇನ್ಸ್ಟಾದಲ್ಲಿ ಚೆಕ್ಔಟ್ ಮಾಡಿ ಆಯಿತಾ. ನನಗಂತೂ ಖಂಡಿತವಾಗ್ಲೂ ಪೇಜ್ಗಳಂತೂ ನೆನಪಿಲ್ಲ ನನಗೆ ಯಾವ ಪೇಜಿಂದ ಬಂದಿರೋದು ಅಂತ. ಬಟ್ ನಾನು ಇನ್ಸ್ಟಾಗ್ರಾಮ್ ಚೆಕ್ಔಟ್ ಮಾಡಿದ್ರೆ ನಿಮಗೆ ನಾನು ಹಾಕೊಳ್ಳೋವಂಥ ಪ್ರತಿ ಸ್ಯಾರಿ ಕೂಡ ಯಾವ್ಯಾವ ಪೇಜಿಂದ ಬಂದಿರುತ್ತೆ ಅಂತ ನಾನು ಅಲ್ಲಿ ಕೊಲ್ಯಾಬ್ ಮಾಡಿರ್ತೀನಿ. ಈವನ್ ಡ್ರೆಸ್ಗಳು ಅಷ್ಟೇ ಕೊಲ್ಯಾಬ್ ಬಂದಿರೋ ಅಂಥದ್ದನ್ನು ನಾನು ಮೆನ್ಷನ್ ಮಾಡಿರ್ತೀನಿ ಯಾವ ಪೇಜಿಂದ ಬಂದಿದೆ ಅಂತ. ಚೆನ್ನಾಗಿದೆ. ಈ ಥರ ಸ್ಯಾರಿ ಇತ್ತೀಚೆಗೆ ಹಾಕಿರಲಿಲ್ಲ ನಾನು. ಸೊ ನನಗಂತೂ ಒಂದಷ್ಟು ನನ್ನ ಕಬೋರ್ಡಲ್ಲಿ ಮ್ಯಾಕ್ಸಿಮಮ್ ಸೆಮಿ ಮೈಸೂರು ಸಿಲ್ಕೇನೆ, ಸೆಮಿ ಕ್ರೇಪ್ ಸಿಲ್ಕು ಅದೇ ಜಾಸ್ತಿ ಇತ್ತು. ಬಟ್ ಇವಾಗ ಸ್ವಲ್ಪ ಫ್ಯಾನ್ಸಿ ಸ್ಯಾರೀಸ್ನ ತರ್ಸ್ಕೊತಾ ಇದ್ದೀನಿ. ಸೊ ಇದೆಲ್ಲ ಫ್ಯಾನ್ಸಿ ಸ್ಯಾರೀಸ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು 2 ಕಲರಲ್ಲಿ ಬರುತ್ತೆ, ಡಬಲ್ ಕಲರಲ್ಲಿ ಚೆನ್ನಾಗಿದೆ. ಆ್ಯಂಡ್ ಈಗ ಇನ್ನೊಂದು ಸ್ಟಿಚಿಂಗ್ ಕೊಟ್ಟಿದ್ದೀನಲ್ಲ, ಅದು ಅಷ್ಟೇ ತುಂಬ ಚೆನ್ನಾಗಿದೆ ಆಯಿತಾ. ಲೈಟ್ ವೆಯ್ಟು ಸಕ್ಕದಾಗಿದೆ ಸೀರೆ. ಅದನ್ನ ಈಗ ಇಸ್ಕೊಂಬರ್ಬೇಕು. ನಾನು ನಿಮಗೆ ವಿಷಯ ಹೇಳ್ತಾ ಇದ್ದೆ. ಸೊ ನಾನು ಯಾವುದೇ ವಿಷಯ ಆದರೂ ಅಷ್ಟೇ, ಅದರಲ್ಲೂ ಏನು ಅಂದರೆ ನನ್ನ ಕೆಲಸ ಕಾರ್ಯಗಳನ್ನ ಬಿಟ್ಟು ವಿಚಾರಕ್ಕೆ ತಲೆ ಕೆಡಿಸ್ಕೊಂಡೆಲ್ಲ ಕುತ್ಕೊಳ್ಳೋ ಸೀನೆಲ್ಲ ಇಲ್ಲ ನನ್ನ ಹತ್ರ. ನಂದೇನೋ ಪರ್ಸ್ನಲ್ ಕೆಲಸ ಇತ್ತು, ಅದಕ್ಕೆ ಓಡಾಟ ಜಾಸ್ತಿ ಆಗಿತ್ತು. ಹಾಗಾಗಿ ನನ್ನ ಬ್ಲಾಗ್ ಕಂಟಿನ್ಯೂಸ್ ಆಗಿ ಹಾಕೋಕ್ಕಾಗ್ತಾ ಇರಲಿಲ್ಲ. ಮತ್ತು ಇನ್ನೊಂದು ಗುಡ್ ನ್ಯೂಸ್ ಏನು ಗೊತ್ತಾ, ಫೈನಲಿ ನಮಗೆ ಮೇಡ್ ಸಿಕ್ಕಿದ್ರು. ಸೊ ಇವತ್ತಿಂದ ಕೆಲ್ಸಕ್ಕೆ ಬರ್ತಾ ಇದ್ದಾರೆ ಅವರು. ನವೀನವ್ರಿಗೂ ಸ್ವಲ್ಪ ಕೆಲಸ ಕಡಿಮೆ ಆಯಿತು. ನಮಗೆ ಮನೆ ಕ್ಲೀನಿಂಗ್ದೇ ನಮಗೆ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಕ್ಲೀನಿಂಗು ಇದಕ್ಕೇ ಜಾಸ್ತಿ ನಮಗೆ ಟೈಮ್ ಕೊಡೋಕ್ಕಾಗ್ತಾ ಇರಲಿಲ್ಲ. ಇರ್ಸು ಮುರ್ಸು ಅನ್ಸೋದು, ಮುಂದೆ ಬಾಗ್ಲಿಗೆ ನೀರು ಹಾಕಿ ಕಸ ಗುಡಿಸಿ ಮನೆ ಒರೆಸೋದು, ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡೋದು. ಈಗ ಹೆಂಗೋ ನಮಗೆ ಫೈನಲಿ ಮೇಡ್ ಸಿಕ್ಕಿದ್ರು. ಈಗ ಸ್ವಲ್ಪ ಫ್ರೀ ಆಗ್ತೀನಿ ಈಗ ಮುಂಚಿನಕ್ಕಿಂತ. ಮುಂಚೆ ನನಗೆ ಈ ಮಕ್ಳುಗಳು ನೋಡ್ಕೊಂಡು ಮನೆ ಕೆಲಸ ಮಾಡಿಕೊಂಡು ಹೊರಗಡೆ ವರ್ಕ್ ಮಾಡ್ಕೊಂಡು ಬಂದು ಅದೆಲ್ಲ ಸ್ವಲ್ಪ ತುಂಬ ಹಿಂಸೆ ಅಂತ ಅನ್ನಿಸ್ತಾ ಇತ್ತು. ಈಗ ಸ್ವಲ್ಪ ಫ್ರೀ ಆಗ್ತೀನಿ. ಅದೊಂದು ಸ್ಟಿಚಿಂಗ್ ಮರ್ತ್ಕೊಬಿಟ್ಟಿದೆ ಇವಾಗ. ಅದೊಂದು ಸ್ಟಿಚಿಂಗು ಕೊಡಬೇಕು. ಓಪನ್ ಮಾಡೋದು ಇದು ನೋಡಿ, ಇದನ್ನು ಹಂಗೆ ಇಟ್ಬಿಟ್ಟಿದ್ದೆ ನೋಡಿ. ಇದನ್ನು ಸ್ಟಿಚಿಂಗು ಕೊಡಬೇಕು ನೋಡಿ. ಬ್ಲ್ಯಾಕ್ ಆ್ಯಂಡ್ ರೆಡ್ ಕಾಂಬಿನೇಷನ್ ಒಂಥರ ಚೆನ್ನಾಗಿರುತ್ತೆ. ಮತ್ತೇನೋ ಗೊತ್ತಾ, ನಾವು ಯಾವುದನ್ನು ತಲೆಗೆ ಹಾಕೊಳ್ಳಲ್ಲ, ಮನ್ಸಿಗೂ ಹಾಕೊಳ್ಳಲ್ಲ. ಅವ್ರವ್ರು ಮಾಡಿದ ಧರ್ಮ, ಅವ್ರವ್ರು ಮಾಡಿದ ಕರ್ಮ ಅಷ್ಟೇ. ಧರ್ಮ ಮಾಡಿದ ನಮ್ಮ ಕೆಲಸ ಕಾರ್ಯಗಳನ್ನ ಬಿಟ್ಟು ನಾವು ಕೂರಿದ್ರೆ ನಮ್ಮ ಜೀವನ ಹಿಂಗೆ. ನಮ್ಗೆ ಯಾರು ಬಿಟ್ಟಿಯಾಗಿ ಯಾರು ನಮ್ಗೆ ದುಡ್ಡು ತಗೊಬಂದು ಕೊಡಲ್ಲ. ನಮ್ಗೆ ಯಾರು ಏನು ಈಸಿಯಾಗಿ ಸಹಾಯ ಮಾಡಲ್ಲ ಆಯ್ತಾ. ನಮ್ಗೆ ಫೈನಲಿ ನಾವು ದುಡಿಬೇಕು, ನಾವು ತಿನ್ಬೇಕು, ನಮ್ಮ ಸಾಲ ತೀರ್ಸ್ಬೇಕು, ನಾವು ಸಂಪಾದನೆ ಮಾಡಬೇಕು. ನಮ್ಮ ಹೆಣದ ಭಾರನ ನಾವೇ ಹೊರಬೇಕು, ಯಾರು ಹೊರಲ್ಲ. ಸೊ ನಮ್ಗೆ ಕೆಲವ್ರಿಗೆ ಇರ್ತಾರೆ, ಅವ್ರು ಕಷ್ಟ ಅಂತ ಅಂದ್ರೆ ಹೆಲ್ಪ್ ಮಾಡಕ್ಕೆ ಇರ್ತಾರೆ. ಬಟ್ ನಮ್ಗೆ ಯಾರು ಇಲ್ಲ, ನಾವ್ ಆತರ ನಿರೀಕ್ಷೆನೂ ಇಲ್ಲ ನಮ್ಮ ಕಡೆಯಿಂದ. ಸೊ ಹಂಗಾಗಿ ನಾವು ಕೆಲಸ ಕಾರ್ಯಗಳನ್ನ ಅಯ್ಯೋ ಇವ್ರು ಹಿಂಗ್ ಮಾಡ್ಬಿಟ್ರು, ಅವ್ರು ಹಂಗ್ ಮಾಡ್ಬಿಟ್ರು ಈಸಿಯಾಗಿ ಸಿಗಲ್ಲ. ಬರ್ಬೇಕಾಗಿರೋದೇ ಈಸಿಯಾಗಿ ಬರಲ್ಲ.
ಅದೇನೋ ನಮ್ಮ ಹಣೆ ಬರನೇ ಹಂಗೆ ಅಂತ ಅನ್ಸ್ಬಿಡುತ್ತೆ ನಮಗೆ. ಯಾವುದು ಈಸಿಯಾಗಿ ಸಿಗಲ್ಲ, ನಮ್ಮಿಬ್ರು ಲೈಫಲ್ಲೂ ಅಷ್ಟೇ ಯಾವುದು ಈಸಿಯಾಗಿ ಸಿಗಲ್ಲ. ಸೊ ಹಂಗಾಗಿ ನಾವು ಬೇರೆದಕ್ಕೆ ಆಸೆನೆ ಪಡಕ್ಕೆ ನಾವು ಏನು ಲೈಫಲ್ಲಿ ಪಡ್ಕೊಂಡಿದೀವಿ ಅದೆಲ್ಲ ತುಂಬಾ ಕಷ್ಟಪಟ್ಟೇನೆ. ಬೆವರಿನ ಹನಿಯಿಂದಾನೆ ಎಲ್ಲರೂ ಕಷ್ಟಪಡ್ತಾರೆ, ಎಲ್ಲರೂ ಮಾಡ್ತಾರೆ. ಆದ್ರೆ ಕೆಲವೊಂದು ಇರುತ್ತೆ ನೋಡಿ, ಒಂದ್ ಕೆಲಸ ಮಾಡಿರ್ತೀವಿ, ಅದಕ್ಕೆ ನಮಗ್ ಬರ್ಬೇಕಾಗಿರುತ್ತೆ, ಆ ಬರೋದು ಕೂಡ ನಮ್ಗೆ ಆಟ ಆಡಿಸಿ ಬರುತ್ತೆ ಅಂದ್ರೆ. ಸೊ ಹಂಗಾಗಿ ನಾವು ನಮ್ದಲ್ದಿರೋದ್ರ ಬಗ್ಗೆ ಯೋಚನೆ ಮಾಡಕ್ ಹೋಗಲ್ಲ. ನಮಗ್ ಬರ್ಬೇಕಾಗಿರೋದೇ ಅಷ್ಟು ಕಷ್ಟದಲ್ಲಿ ಬರುತ್ತೆ, ಇನ್ ಬೇರೆಯವ್ರದ್ದು ಏನಕ್ಕೆ ನಮ್ಗೆ ಅದು ನಾವು ಕಷ್ಟಪಟ್ಟಿರ್ತೀವಲ್ಲ, ಯಾವ್ದಾದ್ರು ಒಂದು ವರ್ಕ್ ಮೇಲೆ ನಾವು ಕಷ್ಟಪಟ್ಟಿರ್ತೀವಿ ಅಂದ್ರೆ ಅದು ಬರೋಕ್ಕೇನೆ ಆಟ ಆಡಿಸಿ ಬರುತ್ತೆ. ಸೊ ಹಂಗಾಗಿ ನಾವು ಅತಿಯಾಗಿ ಬೇರೆ ಬಿಟ್ಟಿಯಾಗಿ ಸಿಗೋದ್ರ ಬಗ್ಗೆನೋ ಇನ್ನೊಂದ್ರ ಬಗ್ಗೆನೋ ನಾವು ಅತಿಯಾಗಿ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ನಮ್ಗೆ ಋಣ ಇದ್ರೆ ಅದು ಸಿಗುತ್ತೆ. ಅದು ಯಾವುದೇ ಆದ್ರೂ ಅಷ್ಟೇ, ಹೆಣ್ಣು ಹೊನ್ನು ಮಣ್ಣು ಇದೆಯಲ್ಲ, ಅದು ನಮ್ಮ ಹಣೆಯಲ್ಲಿ ಬರ್ದಿರ್ಬೇಕು, ನಮಗದ್ರೂ ಋಣ ಇರಬೇಕು, ಅವಾಗಷ್ಟೇ ಅದು ನಮ್ಮ ಕೈಗೆ ತಲುಪುತ್ತೆ. ಒಟ್ಟು ಏನಪ್ಪ ಅಂದ್ರೆ ಹಾರ್ಡ್ ವರ್ಕು ಸ್ಮಾರ್ಟ್ ವರ್ಕು ಇದ್ರೆ ಇರಬೇಕು. ಕಷ್ಟಪಡದೆ ಅಂತೂ ಬೇರೆಯವ್ರ ಲೈಫಲ್ಲಿ ಹೆಂಗೋ ಗೊತ್ತಿಲ್ಲ, ಕೆಲವರು ಬರ್ಸ್ಕೊ ಬಂದ್ಬಿಟ್ಟಿರ್ತಾರೆ, ಈಸಿಯಾಗಿ ಅವ್ರಿಗೆ ಸಿಕ್ಬಿಡುತ್ತೆ. ಪಾಪ ಅವ್ರು ಏನೂ ಕಷ್ಟಪಡಂಗಿರಲ್ಲ. ಬಟ್ ನಮ್ಮ ಲೈಫಲ್ಲಂತೂ ಈಸಿಯಾಗಂತೂ ಯಾವುದೂ ಸಿಕ್ಕಿಲ್ಲ. ಆ್ಯಂಡ್ ನೆನ್ನೆ ವಿಡಿಯೋ ನೋಡ್ಬಿಟ್ಟಂತೂ ತುಂಬ ಜನ ನಿಮ್ಗಾಗಿರೋ ಅನುಭವವನ್ನು ಶೇರ್ ಮಾಡ್ಕೊಂಡಿದ್ದೀರಾ. ಆ್ಯಂಡ್ ಒಂದಷ್ಟು ಸಮಾಧಾನದ ಮಾತುಗಳನ್ನೂ ಕೂಡ ಆಡಿದ್ದೀರಾ. ಅದಕ್ಕೆಲ್ಲ ಥ್ಯಾಂಕ್ಸ್ ಆಯಿತಾ. ನಂತರ ಎಷ್ಟೋ ಜನ ಹೆಣ್ಮಕ್ಳು ಇರ್ತಾರೆ, ಎಷ್ಟೋ ಜನಕ್ಕೆ ಬೇರೆ ಬೇರೆ ಥರ ಅನುಭವ ಆಗ್ತಾ ಇರುತ್ತೆ. ನಮಗಾಗಿರೋ ಒಂದಷ್ಟು ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಿರ್ತೀವಿ. ಸೊ ಬನ್ನಿ ಈಗ ಹೋಗೋಣ, ಟೈಮ್ ಆಗುತ್ತೆ. ಇನ್ನು ಅಡುಗೆ ಬಂದು ಸ್ವಲ್ಪ ಬೇಳೆ ಸಾಂಬಾರು ಇದೆ, ಅದಕ್ಕೆ ಸ್ವಲ್ಪ ಮೊಸರು ತೊಗೊಬಂದ್ಬಿಟ್ಟು ಊಟ ಮಾಡ್ಕೊತೀವಿ. ಇನ್ನೀಗ ಅಡುಗೆ ಎಲ್ಲ ಏನು ಮಾಡಲ್ಲ, ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡೋದು. ಸಾಂಬಾರಿಗೆ ಮೊಟ್ಟೆ ಬೇಯಿಸ್ಕೊಬೇಕು, ಹೊರಗಿರ ನೋಡಂಗಿಲ್ಲ. ಸ್ವಲ್ಪ ನಮಗೆ ಸ್ಟ್ರೆಂತ್ ಬೇಕು, ಎನರ್ಜಿ ಬೇಕು. ಎಗ್ ಬಾಯ್ಲ್ ಮಾಡಿಕೊಂಡು ಎಗ್ ತಿನ್ನಬೇಕು, ದುಡಿಬೇಕು ಅಂದರೆ ಶಕ್ತಿ ಇರಬೇಕಲ್ಲ. ಕೆಲವೊಂದ್ಸಲ ಅಳೋದಿಕ್ಕಾದ್ರೂ ಶಕ್ತಿ ಬೇಕು ಅಲ್ವಾ ಅಂತ ಅನ್ಸ್ಬಿಡುತ್ತೆ. ಆ ಥರ ನಾವು ಫಸ್ಟು ನಮ್ಮನ್ನ ನಾವು ಚೆನ್ನಾಗಿ ನೋಡ್ತೀವಿ. ಅಪ್ಪ ಅಂದ್ರೆ ಇಷ್ಟ. ಏನು ಜೀವನದಲ್ಲಿ ಅಪ್ಪ ಅಂದ್ರೆ ಇಷ್ಟ ಅಂತೆ. ಒಳ್ಳೆ ಗಾಳಿ ಬರ್ತಾ ಇದೆ. ಇವತ್ತು ರಂಗೋಲಿ ಹಾಕಿರೋದು ನಾನಲ್ಲ, ಮೇಡ್ ಆಂಟಿ ಹಾಕಿರೋದು. ಚೆನ್ನಾಗಿ ಹಾಕೋರಾ? ಬೆಳಗ್ಗೆ ನೋಡ್ತಾ ಇದ್ದೀನೋ ಯಾರು ಬಂದಿದ್ರು ಮನೆಗೆ, ಇದೆಲ್ಲ ಯಾರು ಕ್ಲೀನ್ ಮಾಡಿದ್ದು? ಪಾರ್ಕಿಂಗ್ ಏರಿಯಾ ಎಲ್ಲ ನೀಟಾಗಿ ವಾಶ್ ಮಾಡಿ ಎಷ್ಟು ಚೆನ್ನಾಗಿ ಗಾಳಿ ಬೀಸ್ತೈತಲ್ವಾ, ಅದಕ್ಕೆ ಗಾಡೀಲಿ ಹೋಗ್ತಾ ಇದೀವಿ. ಏನಕ್ಕದು? ಎಷ್ಟು ರೂಪಾಯಿ ಅದು? 20 ರೂಪಾಯಿ. ಬುಕ್ಸ್ ತಗೋಬೇಕಂತೆ ಅವ್ನು 20 ರೂಪಾಯಿಗೆ. ಅವಾಗಿಂದ ಕೇಳಿದ ಮಧ್ಯಾಹ್ನದಿಂದ ಅದಕ್ಕೆ ಕೊಟ್ಟಿದ್ದೀನಿ. ಎಲ್ಲ ನನ್ನ ಹತ್ರ ಗಾಳಿಗೆಲ್ಲರೂ ಬಿಡಿಸ್ಬಿಟ್ಟೆ ಕೊಡು ಪಪ್ಪ, ಆಮೇಲೆ ಅಂಗಡಿ ಕೊಡ್ತಾರೆ. ನನ್ನ ಹತ್ರ ಇರೋ ನೋಟ್ಸ್ ಎಲ್ಲ ತೋರಿಸ್ಬಿಟ್ಟು ಅವ್ನಿಗೆ ಹೇಳ್ದೆ ಐಡೆಂಟಿಫೈ ಮಾಡು ಅಂತ ಹೇಳ್ದ. 10 ಹಿಡಿದು ಇನ್ನೊಂದು ಚಿಕ್ಕೋನ ಅವನು. ಟೇಬಲ್ಸ್ ಕಲಿ ಮಗ್ನೆ ಮರ್ತ್ಕೊಂಡಿರ್ತೀಯಾ? ಪಪ್ಪಂಗೆ ಕೊಟ್ಬಿಡೋದು, ನೀನು ಬಿಡಿಸ್ಬಿಡ್ತೀಯಾ? ಪಪ್ಪ ಪಾಕೆಟಲ್ಲಿ ಇಟ್ಕೊಂತಾರೆ. ತಗೊಳಪ್ಪ. ಇದೋಗ್ಬಿಡುತ್ತೆ ಗಾಡಿಯಲ್ಲಿ. ಹೋಗೋಣ, ಲೆಟ್ಸ್ ಮೂವ್. ಕರೆಕ್ಟಾಗಿ ಸ್ಟಾರ್ಟ್ ಮಾಡಲು. ಬ್ಲೌಸ್ ಸ್ಟಿಚಿಂಗ್ ಆಗಿದ ತಕ್ಷಣ ನಂಗೆ ಕಾಲ್ ಮಾಡ್ತಾರೆ. ಸೊ ನಾನೀಗ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದೆ. ಸೊ ಇನ್ನೊಂದು ಸ್ಯಾರಿ ಬಗ್ಗೆ ಹೇಳ್ತಾ ಇದ್ನಲ್ಲ, ಅದು ಅಷ್ಟು ತುಂಬ ಚೆನ್ನಾಗಿದೆ ಅಂತ. ಆ್ಯಂಡ್ ಇದು ಬಾರ್ಡ್ರು ನೀವು ನೋಡ್ತಿರ್ಬೋದು. ಸ್ಯಾರಿ ಫುಲ್ ನಾರ್ಮಲ್ ಆಗಿದೆ, ಬಟ್ ಆ ಬಾರ್ಡ್ರಿಂದ ಸ್ಯಾರಿ ತುಂಬ ಲುಕ್ ಬರುತ್ತೆ. ಇದು ಬಂದು ಪರ್ಪಲ್ ಆ್ಯಂಡ್ ಪ್ಯಾರೆಟ್ ಗ್ರೀನ್ ಕಾಂಬಿನೇಷನ್ನು ಸಕ್ಕತ್ತಾಗಿದೆ. ಆ್ಯಂಡ್ ಆ ಬಾರ್ಡರ್ ಇದೆಯಲ್ಲ, ನಂಗೆ ಅದಂತೂ ತುಂಬಾ ಇಷ್ಟ ಆಯಿತು. ಸಿಲ್ಕಿ ಆಗಿದೆ. ಇದು ಬ್ಲೌಸ್ ಬಂದು ಪರ್ಪಲ್ ಕಲರ್ ಬರುತ್ತೆ ಕಾಂಟ್ರಾಸ್ಟಲ್ಲಿ. ತುಂಬ ಚೆನ್ನಾಗಿದೆ ಈ ಸ್ಯಾರಿ. ಸೊ ನಾನು ಈ ಸ್ಯಾರಿ ಡೀಟೇಲ್ಸ್ ಎಲ್ಲ ನಿಮಗೆ ನಾನು ಇನ್ಸ್ಟಾಗ್ರಾಮಲ್ಲಿ ನೀವು ಚೆಕ್ ಮಾಡ್ಬೋದು. ನಾನು ವೇರ್ ಮಾಡಿರ್ತೀನಿ, ಜೊತೆಗೆ ಕೊಲ್ಯಾಪ್ ಕೂಡ ಮಾಡಿರ್ತೀನಿ, ಯಾವ ಪೇಜಲ್ಲಿ ತೊಗೊಂಡಿದ್ದು ಏನು ಅಂತ ಅಂದ್ಬಿಟ್ಟು. ಸ್ಯಾರಿ ಅಂತೂ ಸೂಪರ್ಬ್ ಆಗಿದೆ, ನಂಗೆ ತುಂಬ ಇಷ್ಟ ಆಯಿತು ಅದ್ರದ್ದು ಮೆಟೀರಿಯಲ್ಲು ಮತ್ತು ಎಸ್ಪೆಷಲಿ ಬಾರ್ಡರ್. ಆ್ಯಂಡ್ ಬ್ಲೌಸಲ್ಲೂ ಕೂಡ ನೀವು ನೋಡ್ತಿರ್ಬೋದು ಪರ್ಪಲ್ ಬರುತ್ತೆ. ಆ್ಯಂಡ್ ಬಾರ್ಡರ್ ಬಂದು ಸೇಮ್ ಅಲ್ಲಿ ಏನು ಬಾರ್ಡರ್ ಇದೆ ಅದು ಬರುತ್ತೆ. ಸ್ವಲ್ಪ ಪಫ್ ಇಡಿಸಿ ಮಾಮೂಲಿ ರೌಂಡ್ ನೆಕ್ನ ಇಡ್ಸಿದ್ದೀನಿ. ಸ್ಯಾರಿ ಅಂತೂ ನಂಗೆ ಸಖತ್ ಇಷ್ಟ ಆಯಿತು. ಸೊ ಇದು ಸ್ಟಿಚಿಂಗ್ ಆಗಿತ್ತು. ಮತ್ತು ಇನ್ನೊಂದು ಸ್ಯಾರಿನ ನಾನು ಸ್ಟಿಚಿಂಗಿಗೆ ತೊಗೊಬರ್ಬೇಕಾಗಿದ್ದನ್ನು ಮರ್ತ್ಕೊಂಡು ಬಂದೆ. ಸೊ ನಾಳೆ ನವೀನ್ ಈ ಕಡೆ ಬರ್ತೀನಲ್ಲ, ಕೊಡ್ತೀನಿ ಬಿಡು ಅಂತ ಅಂದರು. ಸೊ ಮಾತಾಡ್ತಾ ನೋಡಿ ಅಂದ್ಕೊಂಡಿದ್ದು ಒಂದು ಕೆಲಸನೂ ಕೂಡ ಮರ್ತ್ಕೊಂಡಿರ್ತೀವಿ, ಕಂಪ್ಲೀಟ್ ಮಾಡೋಕ್ಕೆ ಆಗಿರಲ್ಲ.
ನೆಕ್ಸ್ಟ್ ಕೊಡುವಂಥ ಬ್ಲೌಸು ಕೂಡ ನನ್ನ ಹತ್ರ ಪೆಂಡಿಂಗ್ ಇದೆ. ಜೊತೆಗೆ ಇನ್ನೊಂದು ಏನಂತಂದರೆ ನಾನು ಆಲ್ರೆಡಿ ಒಂದು 2-3 ಸೀರೆ ನನಗೆ ಬೇಕಾಗಿರುವಂಥ ಸೀರೆಗಳೇ ಪೆಂಡಿಂಗ್ ಇದೆ. ಏನಕ್ಕೆ ಅಂದರೆ ನಾನು ಕೊಲ್ಯಾಬ್ರೇಷನ್ಗೆ ಬರುವಂಥ ಬ್ಲೌಸ್ನ ಫಸ್ಟ್ ಸ್ಟಿಚ್ ಮಾಡಿಸ್ಬಿಡ್ತೀನಿ. ಸೊ ನಂದು ಪರ್ಸ್ನಲಾಗಿ ತೊಗೊಂಡಿರೋ ಸೀರೆಗಳದ್ದು ಅದು ಹಂಗಂಗೆ ಪೆಂಡಿಂಗ್ ಉಳ್ಕೊಳ್ಳುತ್ತೆ. ಯಾಕಂದರೆ ಬಂದಂಗೆ ನಾನು ಈ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಸ್ಕೊಬೇಕಲ್ವಾ. ಹಾಗಾಗಿ ಕೊಲ್ಯಾಬ್ರೇಷನ್ ಕಳಿಸಿರುವಂಥದ್ದನ್ನು ಫಸ್ಟ್ ಸ್ಟಿಚ್ ಮಾಡಿಸ್ಬಿಡ್ತೀನಿ. ಈಗ ನನಗೆ ನಮ್ಮ ಅಮ್ಮನ ಮನೆಯಿಂದ ಕೊಡಿಸಿದ ಸೀರೆ ಇರ್ಬೋದು, ಮತ್ತು ಲಾಸ್ಟ್ 1-2 ಸೀರೆ ನಾನು ತೊಗೊಂಡಿದ್ದು ಅದೆಲ್ಲ ಹಾಗೆ ಕೊಟ್ಟಿದ್ದೀನಿ. ಅವ್ರು ಪೆಂಡಿಂಗ್ ಇಟ್ಟಿದ್ದಾರೆ. ಬಟ್ ಈ ಸೀರೆಗಳು ಮಾತ್ರ ಸ್ಟಿಚ್ ಆಗ್ತಾ ಇದೆ. ಹಾಗೆ ಸ್ವಲ್ಪ ತರಕಾರಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಬಂದ್ವಿ. ನಾವು ಯೂಶಲಿ ಇಲ್ಲಿ ರೋಡ್ ಸೈಡಲ್ಲಿ ತುಂಬ ಫ್ರೆಶ್ ಆಗಿರೋವಂಥ ತರಕಾರಿಗಳನ್ನ ಈವ್ನಿಂಗ್ ಟೈಮ್ ತೊಗೊಬಂದು ಹಾಕ್ತಾರೆ. ನವೀನ್ ಏನು ಮಾಡ್ತಾರೆ ಅಂದರೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಅವರೇ ಹೋಗ್ಬಿಟ್ಟು ತರಕಾರಿಗಳನ್ನೆಲ್ಲ ತೊಗೊಂಡು ಬರ್ತಾ ಇದ್ದಾರೆ. ಎಷ್ಟೋ ಜನ ಕನ್ಫ್ಯೂಸ್ ಮಾಡಿಕೊಂಡು ಅದೆಷ್ಟು ಇದೆಷ್ಟು ಅಂತ ಕೇಳ್ತಿರ್ತಾರೆ. ನನಗೆ ನಗು ಬರ್ತಿರುತ್ತೆ ಅವಾಗ. ಆ್ಯಂಡ್ ಫೈನಲಿ ಸ್ವಲ್ಪ ತರಕಾರಿ ತೊಗೊಂಡ್ವಿ. ಫ್ರೆಶ್ಶಾಗಿ ಅವಾಗವಾಗ ಓಡಾಡ್ತಾನೆ ಇರ್ತೀವಲ್ಲ, ತೊಗೊಂಡ್ರಾಯ್ತು ಅಂತ ಅಂದ್ಬಿಟ್ಟು ಈಗ ಮನೆ ಕಡೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಆ್ಯಂಡ್ ಈಗ ಮನೆಗೆ ಹೋಗಿ ಏನೂ ಅಡುಗೆ ಮಾಡೋದಿಲ್ಲ, ಜಸ್ಟ್ ರೈಸ್ ಅಷ್ಟೇ ಮಾಡ್ಕೊಳ್ಳೋದ್ರಿಂದ ಕೆಲಸ ಕೂಡ ಬೇಗನೆ ಆಗುತ್ತೆ. ಹಾಗೆ ನಾವು ಮನೆಗೆ ಬಂದು ಸ್ವಲ್ಪ ಕುತ್ಕೊಳ್ಳೋಣ, ರೆಸ್ಟ್ ಮಾಡೋಣ, ಇನ್ನೇ ನಂದ ಗೋಕುಲ ಬರುತ್ತಲ್ಲ ನೋಡೋಣ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ವಿ. ಅಷ್ಟರಲ್ಲಿ ಶಿವು ಮತ್ತು ಚಿಂಟು ಊಟ ಮಾಡಿಕೊಂಡು ಹಾಗೆ ಒಂದು ವಾಕ್ ಬರೋಣ ಅಂತ ಅಂದ್ಬಿಟ್ಟು ಬಂದರು. ಸೊ ಮನೆ ಒಳಗಡೆ ಅಂತೂ ಸ್ವಲ್ಪ ಸೆಕೆ ಆಗ್ತಾಯಿತ್ತು. ಅದಕ್ಕಾಗಿ ಹೊರಗಡೆ ಕುತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈಚೆ ನಿಂತ್ಕೊಂಡೆಲ್ಲ ಮಾತಾಡ್ತಾ ಇದ್ವಿ. ಹಂಗೆ ನಮ್ಮ ಅಥರ್ವ ಅಂತೂ ಇತ್ತೀಚೆಗೆ ಮಾತು ಎಷ್ಟು ಮಾತಾಡ್ತಾನೆ ಅಂದರೆ ಅವನೇ ಎಂಟರ್ಟೈನ್ಮೆಂಟ್ ಕೊಡೋದು ನಮಗೆ. ಅಷ್ಟು ಎಂಟರ್ಟೈನ್ ಮಾಡ್ತಾ ಇರ್ತಾನೆ ಅವನು. ಅದು ಇದು ಮಾತಾಡೋದು, ರೇಗಿಸೋದು, ರಕ್ಷಿತಾ ಅತ್ತೆ ಅಂದ್ಕೊಂಡು ಹೋಗೋದು. ಯಾರು ಇಷ್ಟ ನಿನಗೆ, ಶಿವಮಮ್ಮ ಇಷ್ಟನಾ ರಕ್ಷಿತಾ ಅತ್ತೆ ಇಷ್ಟನಾ ಅಂತ ಕೇಳಿದ್ರೆ ಅವ್ನು ಹೇಳೋದೇ ರಕ್ಷಿತಾ ಅತ್ತೆ. ಅದೇ ಅವ್ರ ಅಪ್ಪನ್ನ ಕಂಪೇರ್ ಮಾಡಿ ಯಾರ ಜೊತೆನಾದರೂ ಕೇಳಿದ್ರೆ ಅವ್ನು ಹೇಳೋದೇ ಅವ್ರ ಪಪ್ಪ. ಸೊ ಯಾರು ಅವ್ರ ಪಪ್ಪನ ಜೊತೆ ಕಂಪೇರ್ ಮಾಡ್ಕೊಂಡು ಕೇಳೋದೇ ಇಲ್ಲ ಯಾರಿಷ್ಟ ಅಂತ ಅಂದ್ಬಿಟ್ಟು. ಏನೋ ಗೊತ್ತಿಲ್ಲ, ಈ ಚಿಕ್ಕ ಮಕ್ಕಳಿದ್ದಾಗ ನಿಂಗೆ ಯಾರಿಷ್ಟ ಅಂತ ಕೇಳಿದಾಗ ಮಕ್ಕಳು ಬಾಯಲ್ಲಿ ಬರೋ ಆನ್ಸರ್ಸ್ ಕೇಳಿದ್ರೆ ಒಂಥರ ಖುಷಿ ಆಗುತ್ತೆ. ಬಟ್ ಈ ಥರದನ್ನೆಲ್ಲ ನಾವು ಮಕ್ಕಳು ದೊಡ್ಡವರಾದ್ಮೇಲೆ ಎಂಜಾಯ್ ಮಾಡೋದಕ್ಕಾಗಲ್ಲ. ಅದೆಲ್ಲ ಏನಂತ ಅಂದರೆ ನಾವು ಕೇಳೋದಕ್ಕೂ ಆಗಲ್ಲ, ಅವ್ರು ಹೇಳೋದು ಇಲ್ಲ, ಅವ್ರಿಗೆ ಒಂಥರ ಮುಜುಗರ ಅನಿಸ್ತಿರುತ್ತೆ. ಹೋಗಪ್ಪ ಅಂತ ಅಂತಾರೆ. ಇವಾಗ ಒಂಥರ ಖುಷಿಯಿಂದ ಅವ್ನಿಗೆ ನಿದ್ದೆಗಣ್ಣಲ್ಲೂ ಕೂಡ ನಿಂಗೆ ಯಾರು ಇಷ್ಟ ಅಂತ ಕೇಳಿದ್ರೆ ಅವ್ನು ಹೇಳೋದೇ ಅವ್ರ ಅಪ್ಪನ ಹೆಸರು. ಮಕ್ಕಳು ಹೆಂಗೆ ತಂದೆದಿರನ್ನ ಹಚ್ಕೊಬಿಡ್ತಾರೆ ಅಂದರೆ, ನಮ್ಮ ಕಾಲದಲ್ಲೆಲ್ಲ ಅಪ್ಪ ಅಂತಂದರೆ ಎಷ್ಟು ಹೆದರ್ಕೊತಾ ಇದ್ವಿ ನಾವು. ಅವರು ಅಷ್ಟೇ, ಅವ್ರ ಪ್ರೀತಿನ ಎಕ್ಸ್ಪ್ರೆಸ್ ಮಾಡ್ತಾ ಇರಲಿಲ್ಲ. ಬಟ್ ಮನ್ಸಲ್ಲಿ ಪ್ರೀತಿ ಇದ್ದರೂ ಕೂಡ ಅವರು ಯಾವತ್ತೂ ಎಕ್ಸ್ಪ್ರೆಸ್ ಮಾಡ್ತಾ ಇರಲಿಲ್ಲ. ಅಮ್ಮಂದಿರು ಅಷ್ಟೇ ನಮಗೆ ತೀರಾ ಹತ್ತಿರ ಆಗಿರ್ತಾಯಿದ್ರು. ಬಟ್ ನಮಗೂ ಏನು ಅಪ್ಪಂದಿರ ಮೇಲೆ ಪ್ರೀತಿ ಕಮ್ಮಿ ಇರ್ತಾಯಿತ್ತು ಅಂತ ಏನಿಲ್ಲ. ಅಪ್ಪ ಅಂದರೆ ಪ್ರಾಣ. ಆವಾಗಲೂ ಅಷ್ಟೇ, ಅವ್ರು ಎಷ್ಟೇ ಸ್ಟ್ರಿಕ್ಟ್ ಆಗಿದ್ರು ಅಷ್ಟೇ, ಅವ್ರು ಎಷ್ಟೇ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರು ಅಷ್ಟೇ, ನಾವು ಹೋಗ್ಬಿಟ್ಟು ನಮ್ಮ ಪಪ್ಪನ ಹಗ್ ಮಾಡಿಕೊಂಡು ಒಂದು ಮುತ್ತು ಕೊಡೋದು ಕೂಡ ನಾವೊಂದು ಆವತ್ತಿನ ಜನ್ರೇಷನಲ್ಲಿ ಬೇರೆ ಥರ ಇತ್ತು. ಬಟ್ ಇವತ್ತಿನ ಜನ್ರೇಷನ್ ಆಗಲ್ಲ, ತಲೆ ಮೇಲೆ ಹೊತ್ಕೊಂಡು ತಿರುಗಿಸ್ತಾರೆ. ನನಗೆ ಅಪ್ಪ ಅಂತ ಇಷ್ಟ, ಎಲ್ಲವರು ಅದನ್ನ ಅರ್ಥ ಆಯ್ತು. ಅದಕ್ಕೆ ನಾನು ವಾಯ್ಸ್ ಓವರ್ ಹೇಳ್ತೀನಿ. ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ರೆ ನಾನು ಅಮ್ಮ ವಾಯ್ಸ್ ಓವರ್ ಕೊಡ್ತೀನಿ ಅಂತ ಅಂದ್ಕೊಂಡು ಮಾತಾಡ್ತಾ ಇದ್ದ. ಸೊ ಅದಕ್ಕೆ ಅವನಿಗೆ ಆಯಿತು ಮಾತಾಡು ಅಂತ ಅಂದ್ಬಿಟ್ಟು ಕೊಟ್ಟೆ. ಇನ್ನು ಹಾಗೆ ಎಲ್ಲರೂ ಮಾತಾಡ್ತಾ ನಿಂತ್ಕೊಂಡಿದ್ವಿ. ಅಷ್ಟರಲ್ಲಿ ರೈಸ್ ಕೂಡ ಆಯಿತು, ಇನ್ನೇನು ಊಟ ಮಾಡಬೇಕಿತ್ತು. ಎಷ್ಟು ಪ್ರೀತಿ ಕೊಡ್ತೀರಾ, ನಮ್ಮ ವ್ಲಾಗ್ ಹಾಕಿಲ್ಲ ಅಂತಂದರೆ ಎಷ್ಟು ಜನ ಕಮೆಂಟು, ಎಷ್ಟು ಜನ DM ಮಾಡಿದ್ದೀರಾ ಅಂತ ಅಂದರೆ, ಇದನ್ನು ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ, ಎಷ್ಟು ಕನೆಕ್ಟ್ ಆಗಿದ್ದೀವಿ ನಾವು ಅಂತ ಅಂದ್ಬಿಟ್ಟು. ಡೈಲಿ ವ್ಲಾಗ್ಸ್ ನೋಡಿಲ್ಲ ಅಂತ ಅಂದರೆ ರಮ್ಯಾ ಸಮಾಧಾನನೇ ಆಗ್ತಿರಲ್ಲ. ಡೈಲಿ ಚೆಕ್ ಮಾಡ್ತಾ ಇರ್ತೀವಿ ವ್ಲಾಗ್ಸ್ ಅಪ್ಲೋಡ್ ಮಾಡಿದ್ದೀರಾ ಏನೋ ಅಂತ. ಅದೆಲ್ಲ ಕೇಳಿದ್ ತುಂಬ ಖುಷಿ ಆಯಿತು. ಫ್ರೆಂಡ್ಸ್, ಊಟ ಎಲ್ಲ ಆಯಿತು. ಸೊ ಹಿಂಗೆ ಕುತ್ಕೊಂಡಿದ್ದೀವಿ. ಇನ್ನೊಂದೇನಂತ ಅಂದರೆ, ಏನಿವತ್ತು ನಾಯಿ ಅಷ್ಟೊಂದು ಬಗ್ಲತೈತಿ, ಏನಾದ್ರು ಕಳ್ಳರು ಬಂದವರು ನೋಡಿ. ಕಳ್ಳರು ಅಲ್ಲ, ದೆವ್ವಗಳು ಕಾಣಿಸ್ತಾವಂತೆ ನಾಯಿಗೆ. ದೆವ್ವ ಬರುತ್ತೆ ಇವತ್ತು ಅಥರ್ವನ ಹತ್ರ. ಅಥರ್ವನ ಹಾಲ್ ನೀನ್ ಇಲ್ಲಿ ಚಾಪೆ ಹಾಸ್ಕೊಂಡು ಮಲ್ಕೋತಾರವ ಹಾಲಲ್ಲಿ. ಎಷ್ಟು ಧೈರ್ಯ ಗೊತ್ತಾ, ನಾನು ಚಿಕ್ಕವಳು, ನಾನು ಎದ್ರುಕೋತಾನೆ ಇರ್ಲಿಲ್ಲ. ನೀನ್ ನನಗೂ ಭಯ ಇಲ್ಲ. ನನಗೆ ಕಂಪ್ನಿ ನಾವು ಪೊಲೀಸ್ ಕ್ವಾರ್ಟರ್ಸ್ ಅಲ್ಲಿ ಇದ್ದಾಗ ನಮ್ಗೆ ಯಾವ ತರ ಅಂತ ಅಂದ್ರೆ, ಫುಲ್ಲು ಒಂಥರ ಉದ್ದ ಮನೆ ಅದು, ಹಿಂದೆಗಡೆ ಓಪನ್. ಸೊ ವಾಶ್ರೂಮ್ಗೆ ಹೋಗ್ಬೇಕು. ರಾತ್ರಿ ಹೊತ್ತು ನಾನು 10th ಸ್ಟ್ಯಾಂಡರ್ಡಲ್ಲೆಲ್ಲ ಫುಲ್ಲು ಓದ್ಕೊಳ್ಳೋದಕ್ಕೆಲ್ಲ ಒಬ್ಬೊಬ್ಬಳೇ ಎದ್ದೇಳುವೆ. ವಾಶ್ರೂಮ್ಗೆ ಹೋಗ್ಬೇಕಂದ್ರೆ ಹಿಂದೆ ಹೋಗಿ ಬರುವೆ. ನಂಗೆ ಎದ್ರುಕೋತಾನೆ ಇರಲಿಲ್ಲ. ನಮ್ಮ ಡ್ಯಾಡಿ ಅಂದರು, ಹೇಳೋರು, ಎಷ್ಟು ಧೈರ್ಯ ನೋಡಿ ಇವಳಿಗೆ, ಇವಳು ಯಾರನ್ನೂ ಎಪ್ಸೋದಿಲ್ಲ, ಏನಿಲ್ಲ. ಏನಾದ್ರು ಹೋಗ್ಬೇಕು ಅಂದರೆ, ಒಂದು ಇನ್ಸಿಡೆಂಟ್ ಹೇಳಿದ್ನ ಚಿಂಟು, ಹಿಂಗೆ ಓದ್ತಾ ಕೂತಿದ್ದೆ, ಒಬ್ಬ ಕಿಟಕಿಲಿ ಬಂದು ಹಾಲಲ್ಲಿ ದಿವಾನ್ ಕಟ್ ಮೇಲೆ ನನ್ನ ಕಸಿನ್ ಮಲಗಿದ್ದ, ನಮ್ಮ ಅಣ್ಣ. ನಾನು ಕೆಳಗಡೆ ಓದ್ಕೊಂತ ಇದ್ದೀನಿ, ಕಿಟಕಿಯಿಂದ ಒಬ್ಬ ಬಗ್ ನೋಡ್ತವನೆ. ಶಾಕ್. ಯಾರು ಯಾರು ಗೊತ್ತಿಲ್ಲ, ಅವನು ದೆವ್ವ ಅಲ್ಲ,
ಮನುಷ್ಯನೇ ಯಾರು ಅಲ್ಲ ಅವನು ಹ್ಮ್ ಮನುಷ್ಯ. ನಮ್ ಡ್ಯಾಡಿ ಇಲ್ಲ ಕಾಂತಣ ಇರ್ಲಿಲ್ಲ ಅನ್ಸುತ್ತೆ, ಕಾಂತಣ ಇರ್ಲಿಲ್ಲ. ನಾನು ಹಾಲಲ್ಲಿ ಕೆಳಗಡೆ ಕುತ್ಕೊಂಡು ಚಾಪೆ ಹಾಸ್ಕೊಂಡು ಹಾಲಲ್ಲಿ ಓದ್ತಾ ಇದ್ದೀನಿ. ಅದು ಬೆಳಗಿನ ಜಾವ ಒಂದ್ 3 ಗಂಟೆ 4 ಗಂಟೆ ಆತರ ಕಣೆ. ಹಿಂಗ್ ಓದ್ತಾ ಕೂತಿದೀನಿ, ಅವ್ನ್ ಬಂದು ಡ್ಯಾಡಿ ಡ್ಯಾಡಿ ಯಾರು 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 ಅಂತ ನಮ್ ಡ್ಯಾಡಿ. ಆಮೇಲೆ ಹಿಂದುಗಡೆನೆ ಬಂದ್ಬಿಟ್ಟು ಯಾರು ಯಾರು ಅಂತ ಅಂದ್ರೆ ನೋಟೋದ ಅವ್ನ್ ಸುಮ್ನೆ. ಯಾರಂತ ಇವತ್ವರೆಗೂ ಗೊತ್ತಿಲ್ಲ. ಏನಾಗೈತೆ ಗೊತ್ತೀನಿ, 3 ಗಂಟೆ ಹಾಲಲ್ಲಿ ನನ್ಗೆ ಎಷ್ಟು ಧೈರ್ಯ ಇರ್ಬೇಡ ನನ್ಗೆ. ಈ ತರ ಹಿಂಗ್ ಒಂದು ಹಾಲ್ ಅಂತ ಬಿ ಕಂಪ್ನಿ ತಾನೆ, ಬಿ ಕಂಪ್ನಿಲಿ ಗೊತ್ತು, ಕಿಟಕಿ ಅಂದ್ರೆ ಕಿಟಕಿ ಓಪನ್ ಮಾಡ್ಬಿಟ್ಟು ಓದ್ತಾ ಕೂತಿದೀನಿ. ಅವ್ನು ಕ್ಯೂರಿಯಾಸಿಟಿ ಆಗೋಯ್ತು, ಏನ್ ಕತೆನೋ ನೋಡ್ಬೇಕು ಅಂತ ಅವ್ನು ಬಂದವನೇ. ಅಲ್ಲಿ ಇಲ್ಲ ಕಳ್ತನ ಮಾಡ್ಬೇಕು ಅಂತಾನೆ ಬಂದೇನು, ಏನ್ ಕತೆನೋ ಅಷ್ಟೊತ್ತನ ರಾತ್ರಿ ಏನಕ್ ಬರ್ತಾನೆ. ಡ್ಯಾಡಿ 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 ಅಂತ ನಮ್ ಡ್ಯಾಡಿ ಒಂದೇ ಸಮಯ ಇದು ಯಾರು 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 ಅಂತ ಹೊಟ್ಟೋದ ಅವನು. ಓ ನಡ್ದ ಗೊತ್ತಾಗ್ಲಿಲ್ಲ ನನಗೆ. ನನಗೆ ಯಾವತ್ತೂ ಭಯ ಆಗಲ್ಲ. ನಿಮ್ಮ ಮನೆ ಡ್ಯೂಪ್ಲೆಕ್ಸ್ ಅಲ್ವಾ, ಮೇಳಗಡೆ ನನಗೆ ರೂಮ್ ಬಾಕ್ಲು ತಕೊಂಡ್ರೆ ಶಿವಲಿಂಗ ಫಿಲಮ್ ಅದಕ್ಕೆ ರೂಮ್ ಬಾಕ್ಲಾಕ ಮಲ್ಕೊಳತ್ ನಾನು. ಆಚೆ ನೋಡಿದ್ರೆ ಭಯ ಆಗುತ್ತೆ. ಆಮೇಲೆ ನನಗೆ ಒಬ್ಳೇ ಇರೋಕ್ಕೆ ಯಾವ ಕಾರಣಕ್ಕೂ ನನ್ನ ಜೀವ ಹೋದ್ರೆ ಇರೋಕ್ಕಾಗಲ್ಲ ರಮ್ಯಾಕ. ನನಗೆ ನಿಮ್ಮ ಮನೇಲಿ ಒಬ್ಳೇ ಇರೋಕ್ಕಾಗಲ್ಲ. ಒಂದ್ಸತಿ ಇದ್ದೇ ಗೊತ್ತಾ ವಿಡಿಯೋ ಮಾಡ್ತೀನಿ ಅಂತ ಅಂದ್ಬಿಟ್ಟು ಲ್ಯಾಪ್ಟಾಪ್ ವಿಡಿಯೋಗಳನ್ನ ಹಿಂಗದ್ ಯಾವುದೇ ಇದ್ದಲ್ಲಿ ಇದನ್ನ ಅವತ್ತು ಭಯ ಆಗುತ್ತೆ ನನಗೆ. ನನಗೂ ಭಯ ಏನಿಲ್ಲ. ನಿಮ್ಮ ಮನೆ ತುಂಬಾ ದೊಡ್ಡ ಮನೆ ಅಲ್ವಾ, ಅದಕ್ಕೆ ನಂಗೆ ಭಯ ಅಷ್ಟೇ. ಗರ್ಲ್ ಫ್ರೆಂಡ್ ಇದಾರ ಅಂತ ಚೆಕ್ ಮಾಡ್ತಾ ಇರೋದು. ಇಲ್ಲ ಗೊತ್ತಿಲ್ವಾ ಗರ್ಲ್ ಫ್ರೆಂಡ್ ವೈಫ್ ಎಲ್ಲ ಹೆಂಗಸ್ರು ಹಿಂಗೆನಾ? ಗಂಡನ ಮೊಬೈಲ್ ನೋಡ್ತಿರಲ್ಲ, ಅಲ್ಲ ಕಾಮನ್ ಇನ್ಸ್ಟಾಗ್ರಾಮ್ ನೋಡ್ತಿರ್ತಿರಲ್ಲ. ಇಲ್ಲಿ ಈಗ ಹೆಂಡತಿಗೆ ಫೋನ್ ಕೇಳ್ತಾನೆ ಗಂಡ, ಅವ್ನು ಕೊಡ್ತಾಳೆ ಪಾಸ್ವರ್ಡ್ ಕೇಳ್ತಾನೆ, ನಮ್ದು ಆನಿವರ್ಸರಿ ಡೇಟ್ ಅಂತಾನೆ, ಅವ್ನು ಗೊತ್ತಾಗಲ್ಲ ವಾಪಸ್ ಕೊಟ್ಬಿಡ್ತಾನೆ. ಆತರ ಒಂದ ಆಮೇಲೆ ಚಿಕ್ಕಪ್ಪ ನೀವು ರಮ್ಯಾಕಂಗೆ ಫಸ್ಟ್ ಏನಂತ ಪ್ರಪೋಸ್ ಮಾಡಿದ್ರೆ? ಐ ಲವ್ ಯು ಅಂತ ಪ್ರಪೋಸ್ ಮಾಡಿದ್ರೆ ನನ್ನ ಮದ್ವೆ ಆಗ್ತೀರಾ ಅಂತ ಕೇಳಿದ್ರ? ಮದ್ವೆ ಐತಿ ಅಂತ ಕೇಳಿದೆ. ಹೌದಾ ರಮ್ಯಾಕ ಫಸ್ಟ್ ಪ್ರಪೋಸ್ ಅದೇನಾ? ಹೇಳು ಮತ್ತೆ. ಎಲ್ಲ ಕೇಳಿಸ್ಕೊತಾನೆ, ಎಲ್ಲ ಇಲ್ಲಿ ಇಲ್ಲಿ ಎಲ್ಲ ಹೇಳ್ತಾನೆ. ಹೇಳಲ್ವಲ್ಲ ಮತ್ತೆ ಹೆಂಗ್ ಪ್ರಪೋಸ್ ಮಾಡಿದ್ರಿ ಅಂತ. ಫಸ್ಟ್ ಟೈಮ್ ಪ್ರಪೋಸ್ ಮಾಡಿದ್ರೆ ಮರ್ತ್ಕೊಳ್ತಾರ ಚಿಕ್ಕಪ್ಪ. ಯಾವ ಟೈಮಲ್ಲಿ ಪ್ರಪೋಸ್ ಮಾಡಿದೆ, ಯಾವ ದಿನ, ಯಾವ ಡೇಟ್, ಯಾವ ಟೈಮಲ್ಲಿ ಪ್ರಪೋಸ್ ಮಾಡಿದೆ ಅವೆಲ್ಲ ನೆನ್ಪಿಟ್ಕೋಬೇಕು ನೀವು. ಅವ್ರಿಗೆ ನೆನಪಿರಲ್ಲ ಬಿಡೋದು, ಯಾವ್ದೇ ಕಾರಣಕ್ಕೂ ನೆನಪಿರಲ್ಲ. ನೀನ್ ಫಸ್ಟ್ ಮೀಟ್ ಮಾಡಿದಾಗ ಯಾವ ಕಲರ್ ಡ್ರೆಸ್ ಹಾಕಿದೆ ಅಂದ್ರೆ ನಮ್ಗೆ ಏನ್ ಹೇಳವೆ? ನಿಮ್ಗೆ ಅಷ್ಟು ನೆನಪಿಲ್ವ ಹೇಳಿ? ಅಟ್ಲೀಸ್ಟ್ ಅದಾದ್ರೂ ಹೇಳಿ. ಅದೆಲ್ಲ ಬೇಡ. ನಾವು ಫಸ್ಟ್ ಮೀಟ್ ಮಾಡಿದಾಗ ನಾನು ಯಾವ ಕಲರ್ ಡ್ರೆಸ್ ಹಾಕಿದ್ದೆ, ಏನ್ ಡ್ರೆಸ್ ಹಾಕಿದ್ದೆ? ರೆಡ್ ಕಲರ್ ಬ್ಲಾಕ್ ಜೀನ್ಸ್, ರೆಡ್ ಟಾಪ್. ನೀವ್ ಯಾವ್ದು ಗೊತ್ತಾ? ಒಂಥರ ನೆವಿ ಬ್ಲೂ ಮತ್ತೆ ಬ್ಲೂ ಇದಿತ್ತಲ್ಲ, ಸ್ಕೈ ಬ್ಲೂ ಲೈನ್ ಬಂದಿತ್ತಲ್ಲ. ಆಯ್ತು, ಅದಾದ್ಮೇಲೆ ನೆಕ್ಸ್ಟ್ ಚಿಕ್ಕಪ್ಪ ಒಂದ್ಸತಿ ಕೇಕ್ ಕಟ್ ಮಾಡಿಸಿದ್ರೆ ರಮ್ಯಾಕ ತಗೊಬಂದಿತ್ತು ಮನೆಗೆ. ಕೇಕ್ ಕಟ್ ಮಾಡಿಸಿದಿಲ್ಲ ಅಂತ ನನ್ ಬರ್ಡೇ ಪೂಜಾ, ನಾನು, ನೀನು, ವನಿತನವ ವನಿತ 4 ಜನ. ಆಮೇಲೆ ನನ್ಗೊಂದ್ಸತಿ ಸ್ಲಿಪ್ಪರ್ ಕೊಡ್ಸಿದ್ರಲ್ಲ ನೀವು, ನಾವು 3 ಜನ, ನಾವು 4 ಜನ ಹೋದಾಗ. ಪೃಥ್ವಿ, ನಾನು, ನೀನು. ಮಮ್ಮಿಗೆ ಹೇಳ್ಬಿಟ್ಟು ಹೋಗಿದ್ವಿ ಅನ್ಸುತ್ತೆ ಅವಾಗ ಹೋದಾಗ. ಮಮ್ಮಿಗೂ ಗೊತ್ತಿತ್ತು. ಏನೇನೋ ಆಯ್ತು, ನಮ್ದೊಂಥರ ಸ್ಟೋರಿ. ಹೆಂಗೋ ಫೈನಲಿ ಮದ್ವೆನೂ ಆಯ್ತು. ಇವನು ಉಟ್ಬಿಟ್ಟ. ಇವತ್ತು ಮಲಗಿಲ್ಲ ಮಧ್ಯಾಹ್ನ, ಅದಕ್ಕೆ ಟೈಮ್ ಆಯ್ತು. ಓಕೆ ಫ್ರೆಂಡ್ಸ್, ಇಲ್ಲಿಗೆ ವ್ಲಾಗ್ ನ ಎಂಡ್ ಮಾಡ್ತೀನಿ ಆಯ್ತಾ. ಮತ್ತೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್.